ಸೊ hello guys, welcome back to my Heads up! channel. Enemy dropping close. ನನಗೆ ಆ್ಯಕ್ಚುಲಿ ಹೋಪು ಇರಲಿಲ್ಲ. ಜಸ್ಟ್ ನಾನು 10 ಲೈಕ್ಸ್ ಅಂತ ಕೇಳಿದೆ, 28 ಲೈಕ್ಸ್ ಆಗೋಗಿದೆ. 2 ದಿವಸದಲ್ಲಿ ಜಸ್ಟ್ ಐ ಗೆಸ್ 200 ವ್ಯೂಸ್ ಹೋಗಿತ್ತು. ಜಸ್ಟ್ ಈಗ ಸುಮ್ಮನೆ ನೆನ್ನೆ ನೋಡಿದೆ, ಅಂದರೆ ನೆನ್ನೆ ಅಲ್ಲ, ಈಗ ಒಂದು 2 hours ಬ್ಯಾಕ್ ನೋಡ್ತೀನಿ 1K ಹೋಗಿದೆ. ಓಕೆ, ಎಷ್ಟು ಲೈಕ್ಸ್ ಅಂತ ನೋಡಿದೆ, ಎಷ್ಟು 28 ಲೈಕ್ಸ್ ಆಗಿದೆ. ಆಲ್ಮೋಸ್ಟ್ ಡಬಲ್ ಆ್ಯಸ್ ನಾನು ಕೇಳಿದ್ರಕ್ಕಿಂತ. ಸೊ ಇರಲಿ ಅಂದ್ಬಿಟ್ಟು ಈಗ ನೋಡಿದೆ, ಈಗ ಅದಕ್ಕೆ ವಾಯ್ಸ್ ಓವರ್ ಆಗ್ತಾಯಿದ್ದೀನಿ. ಬಟ್ ಈ ಮ್ಯಾಚ್ ಭುಯ್ಯ ಆಗಿಲ್ಲ. ಇಲ್ಲೊಬ್ಬ ಎನಿಮಿ ನಾಕೌಟ್ ಅಂತ ಆ್ಯಕ್ಚುಲಿ ಏನು ಸೋಲೋ ವರ್ಸಸ್ ಸ್ಕ್ವಾಡ್ ಆಡೋಕ್ಕೆ ಬಂದು ಏನೋ ಗೊತ್ತಿಲ್ಲ, ಫಿನಿಷ್ ಮಾಡ್ಕೊಬಿಟ್ಟೆ. ಆ್ಯಂಡ್ ಐ ಆಮ್ ರಿಯಲಿ ಶಾಕ್ಡ್. ಗ್ಲಿಚ್ ಆಗಿದ್ದಂತೂ ಓ ಮೈ ಗಾಡ್. ನಾನು ಸ್ಕ್ರೀನ್ ರೆಕಾರ್ಡಿಂಗ್ ಸುಮ್ಮನೆ ಮಾಡ್ತಿದ್ದೆ, ಈ ಮ್ಯಾಚ್ ಭುಯ್ಯ ಆಗ್ಬೋದೇನೋ ಅಂತ ಸುಮ್ಮನೆ ಮಾಡಿದೆ. ಬಟ್ ನೋಡಿ ಏನಾಗುತ್ತೆ ಅಂತ. ಈಗ ಆಲ್ರೆಡಿ ರಿಸಲ್ಟ್ ಹೇಳಿದ್ದೀನಿ ಭುಯ್ಯ ಆಗಲ್ಲ ಅಂತ. ಎಲ್ಲರೂ ಒಳ್ಳೆ ಗೇಮ್ ಪ್ಲೇ ಇದ್ದರೆ ಭುಯ್ಯ ಆದರೆ ಆಗ್ತಾರೆ. ನಾನೊಬ್ಬ ಭುಯ್ಯ ಆಗಿಲ್ಲ, ಏನಿಲ್ಲ, ಆಗ್ತಾಯಿದ್ದೀನಿ. ಅದು ನೀವಲ್ಲಿ ಲೈಕ್ಸ್ ಕಂಪ್ಲೀಟ್ ಮಾಡಿದ್ದಕ್ಕೆ ಅದು ಏನು ಮಾಡ್ತಿದ್ದೋ ನಂಗೆ ಕಿಲ್ಲು. ನೋಬ್ಡಾ ಅನ್ನೋದಕ್ಕಿಂತ ಐ ಗೆಸ್ AFK ಹೋಗಿದ್ದ ಅನಿಸುತ್ತೆ. ನೋಬ್ಡಾ ಅನ್ನೋಕ್ಕೆ ಇಷ್ಟಪಡಲ್ಲ, AFK ಅನಿಸುತ್ತೆ. ಸೊ ಸಿಕ್ಕಿದೆ ಚಾನ್ಸ್ ಅಂದ್ಕೊಂಡು ಎತ್ಕೊಂಡೆ. ಇದು ಆ್ಯಕ್ಚುಲಿ ರೆಕಾರ್ಡ್ ಮಾಡಿ ಸುಮ್ಮನೆ ಇಟ್ಟಿದ್ದೆ. ಆ್ಯಂಡ್ ಇದೊಂದು ಭಾರಿ ಹೆಡ್ಶಾಟ್ ಕನೆಕ್ಟ್ ಆಯಿತು. ಖುಷಿನೇ ಆಗೋದೆ ನಾನು. ಆ್ಯಂಡ್ ಇದಿಷ್ಟೇ ಅನಿಸ್ತದೆ, ಇನ್ನು ನಂದು ಕಿಲ್ಲು ಆಗಲ್ಲ, ಏನೂ ಆಗಲ್ಲ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇನ್ನು ಸ್ವಲ್ಪ ಲೂಟೇ ಇದೆ, ಜಾಸ್ತಿ ಏನಿಲ್ಲ. ಆ್ಯಕ್ಚುಲಿ ಈ ವಿಡಿಯೋನ ಡಿಲೀಟ್ ಮಾಡ್ತಿದ್ದೆ ಇವತ್ತು, ಅಂದರೆ ಇಷ್ಟೊತ್ತಿಗೆ ಏನಾದ್ರು ವ್ಯೂಸ್ ಬಂದಿಲ್ಲ ಅಂದರೆ ಐ ಥಾಟ್ ಡಿಲೀಟ್ ಮಾಡಬೇಡ ಅಂತ. ಬಟ್ ಏನಿಲ್ಲ, ಬಂತು. ಲೈಕ್ ಎಷ್ಟು ಹೇಳಿದ ಅಷ್ಟೇ ಬಂತು. ಅದಕ್ಕೆ ಸರಿ ವಾಯ್ಸ್ ಓವರ್ ಕೊಟ್ಬಿಡೋಣ ಅಂತ ಈ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಆ್ಯಂಡ್ ಗೈಸ್, ಯಾವ ಪಾರ್ಟ್ ಇಷ್ಟ ಆಯಿತು ಏನು ಅಂತೆಲ್ಲ ಕಮೆಂಟ್ ಮಾಡಿ, ಪಕ್ಕಾ ರಿಪ್ಲೈ ಕೊಡ್ತೀನಿ ಎಲ್ಲದಕ್ಕೂ. ಬಟ್ ಟೈಮ್ ತೊಗೋದು, ಅಂದರೆ ನಾನು ನೋಟಿಫಿಕೇಷನ್ಸ್ ಎಲ್ಲ ಆಫ್ ಮಾಡಿರ್ತೀನಿ. ಬಟ್ ಫ್ರೀಕ್ವೆಂಟ್ಲಿ ನೋಡ್ತಾ ಇರ್ತೀನಿ, ದಿನಕ್ಕೊಂದು 10-15 ಸತಿ ನೋಡ್ತಾ ಇರ್ತೀನಿ ಎಷ್ಟು ವ್ಯೂಸ್ ಹೋಗಿದೆ, ಏನು ಕಮೆಂಟ್ಸ್ ಆಗಿದೆ ಅಂತೆಲ್ಲ. ಬಟ್ ಕಮೆಂಟ್ಸ್ ಏನು ಆಗ್ತಿರಲ್ಲ, ಬಟ್ ಐ ವಿಲ್ ಬಿ ಚೆಕಿಂಗ್ ಫ್ರೀಕ್ವೆಂಟ್ಲಿ. ನೀವು ಕಮೆಂಟ್ ಮಾಡಿ ಎಲ್ಲದಕ್ಕೂ ರಿಪ್ಲೈ ಮಾಡ್ತೀನಿ. ಆ್ಯಂಡ್ ಕನ್ನಡದಲ್ಲೂ ಮಾಡ್ತೀನಿ, ಬೇಕಾದ್ರೆ ಹಿಂದಿಲೂ ಮಾಡು ಅಂದ್ರೂ ಮಾಡ್ತೀನಿ, ನೋ ವರೀಸ್. ನೋಡೋಣ, ಹಿಂದಿಲಿ ಡಿಮ್ಯಾಂಡ್ ಬಂದರೆ ಹಿಂದಿಲೂ ಮಾಡೋಣ. ಬಟ್ ನನ್ನ ಫ್ರೆಂಡ್ಸ್ ಹೇಳ್ತಿರೋದೇನೆಂದರೆ ಹಿಂದಿಲೂ ಮಾಡು, ಕನ್ನಡದಲ್ಲೂ ಮಾಡು ಅಂತ. ನೋಡೋಣ, ಆದರೆ ಹಿಂದಿಲೂ ಮಾಡ್ತೀನಿ, ಕನ್ನಡದಲ್ಲೂ ಮಾಡ್ತೀನಿ. ಒಂದು ವಿಡಿಯೋ ಅದು, ಒಂದು ವಿಡಿಯೋ ಇದು ಅಂತ. ಆ್ಯಕ್ಚುಲಿ ಶಾರ್ಟ್ ಅದು ಹಾಕಿದ್ನಲ್ಲ, ಅದು ಇದರದ್ದೇ ಕ್ಲಿಪ್ಪು, ಗೊತ್ತಿರಬೇಕಲ್ಲ, ಹೇಳಿದ್ದೀನಿ ಆಗಲೇ. ಆ್ಯಕ್ಚುಲಿ ಇಲ್ಲಿ ಏನೋ ಎನಿಮಿ ಸಿಕ್ಕಿರಲ್ಲ, ಆಲ್ಮೋಸ್ಟ್ ಲೂಟ್ ಆದಂಗೆ ಆಗಿತ್ತು. ಸೊ ಹೊರಡೋಣ ಅಂತ ಹೊರಡ್ತಿದ್ವಿ. ಆ್ಯಕ್ಚುಲಿ MP5 2 ಚಿಪ್ ಅನ್ಸುತ್ತೆ ಮಾರ್ಕ್ ಮಾಡಿರೋದು. ಸೊ ಬಿಡು ಅಂತ ಅದನ್ನು ತೊಗೊಳ್ಳೋಣ ಅಂತ ಬಂದು. ಆ್ಯಂಡ್ ಏನೋ ಗೈಸ್ ಗೊತ್ತಿಲ್ಲ, ಇತ್ತೀಚಿಗಂತೂ BR ಒಂದೇ ಒಂದು ಭುಯ್ಯ ಹೊಡೆಯೋಕ್ಕಾಗ್ತಿಲ್ಲ. ಈ ಡೌನ್ಫಾಲ್ ಅಂತಾರಲ್ಲ, ಹಂಗೆ ಆಗ್ಬಿಡಿದೆ. ಒಂದೇ ಒಂದು 10 ಮ್ಯಾಚಲ್ಲಿ ಒಂದು ಬಿಡು. ಎಷ್ಟು ಬಿಚ್ಚಾರಾಗುತ್ತೆ ಅಂದರೆ ಯಾಕಾದರೂ ಹಿಂಗೆ ಅಂತ. ಪ್ರತಿ ಸತಿ ಟಾಪ್ 2 ಹೋಗ್ತೀವಿ, ಇಲ್ಲ ಹೋಗ್ತೀವಿ, ಇಲ್ಲ ಸ್ಟಾರ್ಟಿಂಗಲ್ಲೇ ಹೋಗಿ ಹಾಕ್ಸ್ಕೊಬಿಡ್ತೀವಿ. ಒಂದು ಬುಲೆಟ್ ಕನೆಕ್ಟ್ ಆಗಲ್ಲ ಗುರು. ಆ್ಯಂಡ್ ನಂದು ನನ್ನ ಫ್ರೆಂಡು ಕಸ್ಟಮ್ ಇದೆ, ಇವತ್ತೇ ಆಡಿದ್ದು. ಒಂದು 3 hours ಆಗಿರ್ಬೋದು ಆಡಿ. 3 hours 2 hours ಅಷ್ಟು ಗೊತ್ತಿಲ್ಲ. ಆ್ಯಕ್ಚುಲಿ ಫನ್ನಿ ಇತ್ತು. ಫುಲ್ ವಿಡಿಯೋ ಬೇಕಂದರೆ ಕಮೆಂಟ್ ಮಾಡಿ, ಫುಲ್ ವಿಡಿಯೋನ ಹಾಕ್ತೀನಿ. ಇಲ್ಲ ಅಂದರೆ ಹಾಫ್, ಜಸ್ಟ್ ಕ್ಲಿಪ್ಪು, ಒಂದು ಕ್ಲಿಪ್ ಇದೆ ಅದರದ್ದು, ಭಾರಿ ಕ್ಲಿಪ್ಪು, ಅದನ್ನು ಕ್ಲಿಪ್ ಹಾಕ್ತೀನಿ, ನೋಡೋಣ. ಬಟ್ ಆ ಕ್ಲಿಪ್ಪು ಮಾತಾಡಿದ್ರೇ ಅರ್ಥ ಆಗೋದು. ಅಂದರೆ ಶಾರ್ಟಿಗೆ ಹಾಕಬೇಕಂದ್ರೆ ಏನಾದರೂ ನಾನು ಜಸ್ಟ್ ಡೈರೆಕ್ಟ್ ಹಾಗೆ ಹಾಕಿದ್ರೆ ಏನಂತಾರೆ ಗೊತ್ತಾಗಲ್ಲ, ಏನು ಇದು ಅಂತ. ಫಸ್ಟ್ ಕ್ಲಿಪ್ ಹಾಕ್ತೀನಿ, ಅದರಲ್ಲೂ ಲೈಕ್ ಎಷ್ಟು 10 ಇಡ್ತೀನಿ, ಅದರಲ್ಲೂ ಅಷ್ಟೇ, ಜಾಸ್ತಿ ಇಡೋಕ್ಕೆ ಹೋಗಲ್ಲ. 10 ಲೈಕ್ ಟಾರ್ಗೆಟ್ ಇಟ್ಟಿರ್ತೀನಿ. ನೋಡೋಣ, 10 ಲೈಕ್ ಟಾರ್ಗೆಟ್ ಕಂಪ್ಲೀಟ್ ಆದರೆ ಅದನ್ನು ಮತ್ತೆ ಹಾಕ್ತೀನಿ. ಆ್ಯಂಡ್ ನಾನು ಈ ಕಡೆ ಬಂದಿದ್ದು, ಇಲ್ಲಿ ಹೆಲ್ಮೆಟ್ ಕಾಣಿಸಿದೆಯಲ್ಲ ಅದಕ್ಕೆ ಬಂದಿದ್ದು ನಾನು. ಅವರೇನು ಅಂದ್ಕೊಬಿಟ್ರು, ಎನಿಮಿ ಬಂದರು, ನಾನು ಈ ಕಡೆ ಬಂದೆ ಅಂತ ಅಂದ್ಕೊಂಡ್ರು. ಆ್ಯಕ್ಚುಲಿ ಅಲ್ಲಿ ಹೆಲ್ಮೆಟ್ ಮಾರ್ಕ್ ಆಗಿದ್ದು ಕಾಣಿಸಿದ್ದಲ್ಲ, ಅದಕ್ಕೆ ಈ ಕಡೆ ಬಂದೆ. ಆ್ಯಂಡ್ ಅಲ್ಲಿ ಸ್ನೈಪರ್ ಇತ್ತು ಅಂದಿದ್ದೆ, ಅವ್ನು ತೊಗೊಂಡು ನಾನು
ಆಮೇಲೆ M14 3 ಚಿಪ್ ಬಿಟ್ಬಿಟ್ಟೆ. ಏನೋ ನಂಗೆ ಒಂದೊಂದ್ಸತಿ ಇಷ್ಟನೇ ಆಗಲ್ಲ. ಅದನ್ನು ಗ್ರೋಝ ಒಂದೊಂದ್ಸತಿ ಕನೆಕ್ಟ್ ಆಗುತ್ತೆ, ಇನ್ನೊಂದ್ಸತಿ ಕನೆಕ್ಟ್ ಆಗಲ್ಲ, ಏನಂತನೂ ಅರ್ಥ ಆಗಲ್ಲ. ಆ್ಯಕ್ಚುಲಿ ನಾನು ಬರೋಷ್ಟೊತ್ತಿಗೆ ಇಲ್ಲಿ ಮುಗಿಸೇ ಬಿಟ್ಟಿರ್ತಾರೆ ಇವರು. ಸರಿ ಬಿಡು ಅಂದ್ಕೊಂಡು ನಾನು ಆರಾಮಾಗಿ ಬರ್ತೀನಿ. ಒಂಚೂರು ಲೂಟ್ ಕೊಡೋ ಥರ ನೋಡ್ತೀನಿ, ಏನೋ ಅಷ್ಟೊಂದು ಏನು ಇರೋಲ್ಲ. M10 3 ಚಿಪ್ ಇತ್ತು, ಮಾರ್ಕ್ ಮಾಡಿದೆ, ಬೇಕಾದ್ರೆ ತಗೋ ಅಂತ. ಅಷ್ಟೇ, ಮುಗಿದೋಯ್ತು. ಆ್ಯಂಡ್ ಅದು ಆ ಮಶ್ರೂಮ್ ಥರದಿತ್ತಲ್ಲ, ಅದು ನೋಡಿದೆ, ಸಿಗಲಿಲ್ಲ. ಆ್ಯಂಡ್ ಗೈಸ್, ನಂಗೊಂದು ಇದು ಬೇಕಿತ್ತು ಇನ್ಫಾರ್ಮೇಷನ್. ಈ ಸೂಪರ್ ಡ್ರಾಪ್ ಇದೆಯಲ್ಲ, ಅದೇನೋ ಸಮಥಿಂಗ್ ಹೀಲಿಂಗ್ ಎಫೆಕ್ಟ್ ತನಕನೂ, ಏನಂತಾರೆ, ಹೀಲಿಂಗ್ ಎಫೆಕ್ಟ್ ಬರೋ ತನಕನೂ ಆ್ಯಕ್ಟಿವೇಟ್ ಮಾಡೋ ತನಕನೂ ಲೂಟ್ ಮಾಡು ಅನ್ನೋ ಥರ. ಲೈಕ್ ಎಷ್ಟನೇ ರೌಂಡಿಗೆ ಬರುತ್ತೆ ಅಂತ ಗೊತ್ತಿದ್ರೆ ಇಲ್ಲಿ ನಾವು ಒಂದು ರೌಂಡ್ ಮಾಡಿದ್ದೀನಿ. ನಾನೇನಂದರೆ ಇದರಲ್ಲಿ ಯಾವಾಗಲೂ ಅಂದರೆ ಏನಂತಾರೆ, ಈಗ ಅಲ್ಲಿ ಫಸ್ಟ್ ರೌಂಡ್ ಆಯಿತು ಅಲ್ವಾ, ಆ ಥರ ಆ ಸಿಂಬಲ್ ಇದ್ರೆ ಮಾತ್ರ ಲೂಟ್ ಮಾಡ್ತೀನಿ. ಇಲ್ಲ ಯಾವ್ದಾದ್ರು ಗನ್ ಇದ್ದರೆ ಲೂಟ್ ಮಾಡ್ತೀನಿ. ಅಲ್ಲ ಏನಾದ್ರು ಸಿಂಬಲ್ ಇತ್ತು ಅದಿತ್ತು ಅಂದರೆ ಮಾತ್ರ ಮಾಡ್ತೀನಿ. ಹಂಗೆ ಇದಾಗ್ಬಿಡ್ತೀನಿ. ಯಾವುದೋ ಒಂದು ಸತಿ ಮಾಡಿದೆ ಫುಲ್ ಅನಿಸುತ್ತೆ, ಜ್ಞಾಪಕ ಇಲ್ಲ. ಬಟ್ ಹೀಲಿಂಗ್ ಎಫೆಕ್ಟ್ ಎಲ್ಲ ಬಂದಿರಲಿಲ್ಲ. ಓಕೆ, ಆ್ಯಂಡ್ ದ ಮೇನ್ ಪಾರ್ಟ್ ಆಫ್ ದಿಸ್ ವಿಡಿಯೋ ಏನಕ್ಕೆ ಅಪ್ಲೋಡ್ ಮಾಡ್ತಿರೋದು ಅಂದರೆ ಬಂತು ನೋಡಿ. ಇವಾಗ ಫಿನಿಷ್ ಮಾಡ್ಕೊಳಕ್ಕಾಗಲ್ಲ, ನನಗೆ ನಾಕ್ ಮಾಡ್ತಾನೆ. ಆ್ಯಂಡ್ ನನ್ನ ಫ್ರೆಂಡ್ ಬರ್ತಾನೆ, ಅವನು ನಾಕ್ ಹಾಕ್ಬಿಡ್ತಾನೆ. ಆ್ಯಂಡ್ ಅವನು ಸತ್ತು ಹೋಗ್ಬಿಡ್ತಾನೆ ಅಷ್ಟೇ. ಆ್ಯಂಡ್ ಇಲ್ಲಿ ಇದೇ ಕ್ಲಿಪ್ ನಾನು ಹಾಕಿರೋದು. ರಿವೈವ್ ಮಾಡ್ತಾನೆ, ಸೂಪರ್ ಮೀಡಿಯಾ. ಬಟ್ ಅಲ್ಲಿ ಇದಾಗುತ್ತೆ, ಅಷ್ಟರಲ್ಲಿ ಮತ್ತೆ ಹೊಟ್ಟು ಕರೆಕ್ಟ್ ಟೈಮಿಂಗ್ ನೋಡಿ. ಅಲ್ಲಿ ಹೀಲಿಂಗ್ ಎಫೆಕ್ಟ್ ಕೂಡ ಬಂತು ಗುರುವೇ, ಆದರೂ ಸತ್ತದೆ. ಮಸ್ತಾಗಿತ್ತು. ಓಯ್ ಓಕೆ, ನಾನು ಅದು ಇದನ್ನು ನೋಡಿದ, ಅಯ್ಯೋ ಇದೇನು ಸ್ಕ್ರೀನ್ ರೆಕಾರ್ಡಿಂಗ್ ಆಗಿಲ್ವ ಅನ್ನಿಸ್ಬಿಡ್ತು ಒಂದು ಸೆಕೆಂಡಿಗೆ. ಓಕೆ, ಅದಾದಮೇಲೆ ಅವ್ನು ನನ್ನೇ ರಿವೈವ್ ಮಾಡ್ತಾನೆ. ಲೈಸ್ ಅದಾದಮೇಲೆ ನಾನು ಹೋಗ್ಬಿಟ್ಟು ಅಲ್ಲಿ ರಿವೈವ್ ಮಾಡ್ತೀನೋ, ಅವನೇ ರಿವೈವ್ ಮಾಡ್ತಾನೋ. ಆ್ಯಂಡ್ ಇಲ್ಲೇ ಹೇಳ್ಕೊತೀನಿ ನನ್ನ ಲೂಟ್ ಹತ್ರ, ನಾನು ಎಲ್ಲಿ ಸತ್ತಿರ್ತೀನಲ್ಲೇ ಈ ರೌಂಡ್ ಡ್ಯಾಮೇಜ್ ತೊಗೊಳ್ತಿರ್ತಾನೆ ಅಂತ. ಬಟ್ ಅವ್ನು ನಾಕ್ ಮಾಡ್ಕೋತಾನೆ. ಆ್ಯಂಡ್ ಗೈಸ್, ವೀಡಿಯೋ ಇಷ್ಟ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟು ನಾನು ಏನು ಅಂದ್ಕೊಂಡಿದ್ದೀನಿ ಅಂದರೆ, ಫಾರ್ ಎಕ್ಸಾಂಪಲ್ ಈಗ ಲೋನ್ ಉಲ್ಫ್ ಆಡ್ತೇವೆ ಅಲ್ವ. ಈಗ ಲೋನ್ ಉಲ್ಫಲ್ಲಿ ಹೀಗಿದ್ರೆ ಹೆಡ್ ಶಾಟ್ ಅಂತಿದೆ, ಸುಮಾರು ಕ್ಲಿಪ್ಸ್ ತೆಗಿಬೋದು, ಅಥವಾ ಅದು ಏನೇನು ಮುಗಿಯುತ್ತಾ ಏನೋ ಗೊತ್ತಿಲ್ಲ. ಆ್ಯಂಡ್ ಈಗ ಹೇಳ್ತಾರಲ್ಲ ಒಬ್ಬೊಬ್ಬರಿಗೆ, ಲೈಕ್ ಈ ಗನ್ನಲ್ಲಿ ಹೆಡ್ ಶಾಟ್ ಹೊಡೆದು ತೋರಿಸು, ಆ ಗನ್ನಲ್ಲಿ ಹೆಡ್ ಶಾಟ್ ಹೊಡೆದು ತೋರಿಸು ಅಂತ. ಇಫ್ ಕಮೆಂಟ್ ಮಾಡಿ ಯಾವ ಗನ್ನಲ್ಲಿ ಬೇಕು ಏನು ಎತ್ತ ಅಂತ. ನಾನು ಆ ಕಮೆಂಟ್ನ ತೆಗೆದು ಅಲ್ಲಿ ಹೈಲೈಟ್ ಥರ ಹಾಕ್ಬಿಟ್ಟು ಹೆಡ್ ಶಾಟ್ ಹೊಡೆದು ಹಾಕ್ತೀನಿ. ಈಗ ಫಾರ್ ಎಕ್ಸಾಂಪಲ್ M500 ಬೇಕಾ, ಲೈಕ್ ಇದರಲ್ಲಿ ಲೋನ್ ಉಲ್ಫಲ್ಲಿ ಹೊಡೆದ್ಬಿಟ್ಟು ಹಾಕ್ತೀನಿ. ಆ್ಯಂಡ್ ಲೈಕ್ ಮ್ಯಾಕ್ಸ್ 7, M187, M10, ಲೈಕ್ ಯಾವುದೇ ಇದ್ರು ಐ ವಿಲ್ ಟ್ರೈ. ಆಗಿಲ್ಲ ಅಂದರೆ ಹೇಳ್ತೀನಿ, ಆ ಗನ್ ಆಗಿಲ್ಲ ನೆಕ್ಸ್ಟ್ ಕೊಡಿ ಅಂತಲೇ ಬೇಕಾದ್ರೆ ಶಾರ್ಟ್ ಮಾಡೇ ಹಾಕ್ತೀನಿ, ನೋ ಪ್ರಾಬ್ಲಮ್ ವಿತ್ ದ್ಯಾಟ್. ಆ್ಯಂಡ್ ಐ ಗೆಸ್ ಇಲ್ಲಿ ಇನ್ನೇನೂ ಆಗೋಲ್ಲ. ಇಲ್ಲಿ ಎನಿಮೀಸ್ ಲೂಟ್ ಮಾಡ್ತಿರೋದೆಲ್ಲ ಕಾಣುತ್ತೆ, ಅಲ್ಲಿಗೆ ರಶ್ ಹೊಡಿತೀವಿ. ಅಯ್ಯೋ, ನಮ್ದೇನು ಗೊತ್ತಾ, ಒಂಚೂರು ಚೆನ್ನಾಗಿ ಆಡ್ಬಿಟ್ವಿ ಅಂದರೆ ಎಲ್ಲರೂ ನೋಡೋದಾಕ್ಬಿಡ್ತೀವಿ ಅಂತ ರಶ್ ಹೊಡಿತೀವಿ, ಆವಾಗಲೇ ಇದಾಗೋದು. ಓಕೆ, ಇಲ್ಲಿ ತನಕ ಆಯಿತು. ನಾನು ಸುಮ್ಮನೆ ಓಪನ್ ಮಾಡಿ ನೋಡಿದೆ ಯಾರ ಹತ್ರ ಎಷ್ಟೆಷ್ಟು ಅಂದರೆ ಯಾರ್ಯಾರು ಎಷ್ಟೆಷ್ಟು ಸ್ಕಿಲ್ಸ್ ಆಗಿದೆ, ಜೊತೆಗೆ ಏನೇನು ಗನ್ಸ್ ಇಟ್ಕೊಂಡಿದ್ದೆ ಅಂತ. ಎಲ್ಲರಿಗೂ ಆಲ್ಮೋಸ್ಟ್ ಮ್ಯಾಕ್ಸ್ ಇತ್ತು. ಆ್ಯಂಡ್ ನಾನು ಏನೇನು ಇಟ್ಕೊಂಡಿದ್ದೋ ಎಲ್ಲ ಬಂತು ವಾಪಸ್. ಆ್ಯಂಡ್ ಇಲ್ಲಿ MP5 ಬಿಸಾಕಿ ಏನೋ ಇತ್ತೀಚೆಗೆ ಎಲ್ಲ ಗನ್ ಆಟ್ರಿಬ್ಯೂಟ್ಸ್ ಎಷ್ಟು ಕಟಾಳ ಮಾಡೋರು ಅಂದರೆ ಒಂದೇ ಒಂದು ಬುಲೆಟ್ ಕನೆಕ್ಟ್ ಆಗಲ್ಲ ಹೆಡ್ ಶಾಟಿಗೆ. ಅಯ್ಯೋ ಅನ್ಸ್ಬಿಡ್ತು ಒಂದು ಸೆಕೆಂಡ್. ಇತ್ತೀಚೆಗಂತೂ ಏನೇನು ಆಡೋಕ್ಕಾಗ್ತಿಲ್ಲ, ಏನೇ ಆಡೋಕ್ಕೋಗು ಕನೆಕ್ಟ್ ಆಗೋಲ್ಲ. ಯಾವ ಸರಿ, ಇಲ್ಲಿ ಅರ್ಸ್ನಲ್ ಲೈಕ್ ಲೂಟ್ ಆಗ್ತಿರುತ್ತೆ, ಬಟ್ ಆದರೆ ಆಲ್ರೆಡಿ ಅಲ್ಲಿ ಫೈಟ್ ಆಗಿರೋದ್ರ ಮಧ್ಯದಲ್ಲಿ ಹೋಗ್ತೀವಿ. ಆ್ಯಕ್ಚುಲಿ ಫಿನಿಷ್ ಮಾಡ್ತೀವಿ ಅನ್ಸುತ್ತೆ ಇಲ್ಲಿ, ಅಂದರೆ ಅಲ್ಲಿ ಯಾರಿದ್ರು ಅವರು. ಈಗ ರೋಜಾ ಎಂತ ಗನ್ ಅಂದರೆ ಒಂದೊಂದು ಸತಿ ಕೈ ಕೊಡುತ್ತೆ, ಅಂದರೆ ಕೈ ಹಿಡಿಯುತ್ತೆ, ಇನ್ನೊಂದು ಸತಿ ಕೈ ಕೊಡುತ್ತೆ, ಏನು ಮಾಡೋದು. ಆ್ಯಂಡ್ ನಾನಿಲ್ಲಿ ಕೂತ್ಕೊಂಡು ಇದು ಮಾಡ್ತಿದ್ದೆ, ಲೈಕ್ ಪೀಕ್ ಸಿಕ್ಕರೆ ಹೊಡೆದ್ಬಿಡೋಣ ಅಂತ, ಸಿಗಲಿಲ್ಲ ಪೀಕ್.
ಆ್ಯಂಡ್ ಆ್ಯಟ್ ದಟ್ ಮೂಮೆಂಟ್ ನನ್ನ ಹತ್ರ ಸ್ಕೈಲರ್ ಇದೆ ಅಂತ ಮರ್ತೋಗ್ಬಿಟ್ಟಿದೆ. ನಂಗೆ ಅಟ್ಲೀಸ್ಟ್ ಅಲ್ಲಿ ನೋಡೋದಾಗಿದ್ದರೂ ಆಗ್ಬಿಟ್ಟಿದೆ. ಆ್ಯಂಡ್ ಇಲ್ಲಿ ಡಿಫಾಲ್ಟಲ್ಲಿ ಇರಲಿಲ್ಲ ನಂದು. ಅದೇ ನೋಡಿದೆ ಇದೇನು ಆಟೋ ಏನು ಆಗ್ತಿಲ್ವಲ್ಲ ಅಂತ ಅಲ್ಲಿ ನನಗೆ ಹೆಲ್ಪ್ ಮಾಡೋಣ ಅಂತ ಕೊಟ್ಟೆ. ಆ್ಯಂಡ್ ಐ ಗೆಸ್ ಇಲ್ಲಿ ಒಂದೇ ಒಂದು ಕಿಲ್ ಸಿಗುತ್ತೆ ಅನ್ಸುತ್ತೆ ನಂದೀಗ. ಒಂದು ಕಿಲ್ ಸಿಕ್ತು ಆ್ಯಂಡ್ ಏಸ್ ಅಸಿಸ್ಟ್ ಇಬ್ಬರದ್ದು. ಓಕೆ ಇದಿಷ್ಟ ಆಯಿತು. ಆ್ಯಕ್ಚುಲಿ ನಾವಿಲ್ಲಿ ಝೋನಲ್ಲಿ ಹೋಗಿ ತಪ್ಪು ಮಾಡಿತ್ತು ಅಂತ ಆಮೇಲೆ ಅನ್ಸುತ್ತೆ ಸ್ಟಾರ್ಟ್ ಆಯ್ತು. ಅಯ್ಯೋ ಯಾಕೆ ಅಂದರೆ ನೋಡಿ ಮುಂದೆ ಗೊತ್ತಾಗುತ್ತೆ. ಸುಮ್ಮನೆ ನಾವು ಇಲ್ಲಿಂದ ರೈಟ್ ಸೈಡಲ್ಲಿ ಹೋಗ್ಬಿಟ್ಟು ಸೀದಾ ಹೊರಟೋಗ್ಬಿಡ್ಬೇಕಿತ್ತು. ಈಗ ಸ್ಟ್ರೈಟ್ ಹೋಗ್ಬಿಡೋದಿತ್ತು. ಇಲ್ಲೇನಾ? ಓಕೆ ಇನ್ನೇನು ವೀಡಿಯೋನೇ ಎಂಡ್ ಆಗ್ತಾ ಬಂತು. ಇಲ್ಲ ಮುಂದೆ ಇಲ್ಲ ಆ್ಯಕ್ಚುಲಿ ಈ ಕಡೆಯಿಂದ ಬಂದು ಆ ಕಡೆ ಬೆಟ್ಟದಿಂದ ಹೋಗ್ಬೇಕಿತ್ತು. ಅಂದರೆ ಪೀಕ್ ಕಡೆಯಿಂದ ಬಂದ್ವಿ. ಈ ಕಡೆ ನಿಮಗೆ ಕಾಣಿಸಿದ್ರು, ನನಗೆ ಕಾಣಿಸೋದೆ ನಿಮಗೆ ಫಸ್ಟು. ಇಲ್ಲ ನನಗಲ್ಲ, ಅವನಿಗೆ ಸೆಕೆಂಡ್ ನನ್ನ ಫ್ರೆಂಡಿಗೆ ಇನ್ನೊಬ್ಬಂಗೆ. ಅವನಲ್ಲಿ ಹೊಡೆದ ತಿಂತಾನೆ, ನಾನು ಹೊಡೆದ ತಿಂತೀನಿ. ಮತ್ತೊಂದು ಇದಾಗ್ತಾನೆ. ಆದರೂ ಈ ಕಡೆಯಿಂದ ಬರ್ತಾರೆ. ಅಯ್ಯೋ ಫುಲ್ಲು ಗೋಲ್ಡಿಲ್ಲ ಆಗ್ಬಿಡುತ್ತೆ ಫುಲ್ಲು. ಒಬ್ಬ ಹೋದ್ನ ಹೀಲ್ ಪಿಸ್ಟಲ್ ಒಯ್ಯಿತ್ತು. ರಿವೈವ್ ಆಗ್ತಾನೆ ಅಂತ ಹಾಕಿದೆ. ರಿವೈವ್ ಆದ್ನೋ ಇಲ್ವೋ ಅದು ಗೊತ್ತಿಲ್ಲ. ಈಗ ರಿವೈವ್ ಆದ ಮತ್ತೆ ನಾವು ಆಗಿದ್ದಾನೆ. ಆಮೇಲೆ ನಾನು ಹೋಗ್ಕೊಂಡೆ, ಅವನು ಹೋಗ್ತಿದ್ದ. ಆ್ಯಕ್ಚುಲಿ ಹೇಳ್ತಿದ್ದೆ ಇಲ್ಲೇ ಇದೆ ಹೋಗು ಅಂತ, ಮಾರ್ಕ್ ಕೂಡ ಮಾಡ್ತಿದ್ದೆ ಸೀದಾ ಹೋಗು ಫೈಟ್ ಬೇಡ ಅಂತ. ಆ್ಯಸ್ ಯು ಕ್ಯಾನ್ ಸಿ ಇಲ್ಲಿ ಆಲ್ರೆಡಿ ಆಯಿತು, ಫಿನಿಶ್ ಆಯಿತು. ಇಬ್ಬರು ನಾನು ಮತ್ತು ನನ್ನ ಫ್ರೆಂಡ್ ಇನ್ನೊಬ್ಬನೇ ಇರೋದು. ಅಲ್ಲಿ ಮಾರ್ಕ್ ಕೂಡ ಮಾಡ್ತಾಯಿದ್ದೀನಿ, ಅಲ್ಲೇ ಇದೆ ಹೋಗು ಅಂತ. ಓಕೆ ಈ ಒಂದು ನಾಕ್ ಆಯ್ತಲ್ವ ಇವಳು ಯಾವ್ದು ಹುಡುಗಿದು. ಇಲ್ಲಿ ಗ್ಲೂವಲ್ಲಿ ಹಾಕ್ತಾರೆ ಸೀದಾ ಅಲ್ಲಿಗೆ ಹೋಗು ಅಂತ ಹೇಳೋದ್ರ ಬಂದು ಇಲ್ಲಿಗೆ ಬಂದು ಇಲ್ಲೊಂದು ಗ್ಲೂವಲ್ಲಿ ಹಾಕೊಂಡಾಗಿ ಸೈಕಪ್ಪಾಗ್ಬಿಟ್ಟ. ನನ್ನ ಫ್ರೆಂಡು ಹೇಳ್ತೀನಿ ಹೋಗು ಅವನು ಅಲ್ಲೇ ಮಾರ್ಕ್ ಮಾಡಿ ಇಟ್ಟಿದ್ದೀನಿ ಅಲ್ಲೇನೇ. ಐ ಗೆಸ್ ಇಲ್ಲಿಗೆ ಬಾಯ್. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ ಈಗ ಹೊಡೆಯೋದು ಅವನೊಬ್ಬನ ಹೊಡೆಯೋಕ್ಕಾಗಿಲ್ಲ, ಹಿಂದ್ಗಡೆಯಿಂದ ಹೋಗ್ಬಿಟ್ಟು. ಓಕೆ ಬಾಯ್.